ತಾಲೂಕಿನ ವ್ಯಾಪ್ತಿಯ ಅಂಕಳಕೊಪ್ಪ ಹಾಗೂ ತುರುವೇಕೆರೆ ತಾಲೂಕಿನ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಗಾಂಜಾ ಮತ್ತು ಮಾದಕ ವ್ಯಸನಗಳು ಹೆಚ್ಚಾಗಿದ್ದು, ಇದನ್ನು ತಡೆಯಲು ಪೊಲೀಸ್ ಇಲಾಖೆಯು ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಮಾಜಿ ಶಾಸಕ ಮಸಾಲ ಜಯರಾಮ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಗಾಂಜಾದಂತಹ ಕೆಟ್ಟ ಚಟಗಳಿಗೆ ಇತ್ತೀಚೆಗೆ ಯುವಕರು ಮಾರು ಹೋಗುವ ಮೂಲಕ ಇಡೀ ಸಂಸಾರವನ್ನ ಹಾಗೂ ಸಮಾಜವನ್ನ ಹಾಳು ಮಾಡುವುದಕ್ಕೆ ಮುಂದಾಗಿದ್ದಾರೆ. ಕೂಡಲೇ ಪೊಲೀಸ್ ಇಲಾಖೆ ಇದರ ಬಗ್ಗೆ ಹೆಚ್ಚಿನ ಜಾಗೃತಿ ವಹಿಸಿ ಕ್ರಮ ತೆಗೆದುಕೊಳ್ಳಬೇಕು ಎಂದು ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ತರ ಸಪ್ಲೈ ಮಾಡಿ ನಮ್ಮ ಜನಗಳು ಹಾಳಾಗೋಗ್ತಾರೆ, ಹುಡುಗರು ಹಾಳಾಗೋಗ್ತಾರೆ, ತಂದೆ ತಾಯಿ ನೇಣಾಕಬೇಕಾದ್ರೆ ಈ ತರ ಹಾಳಾಗೋಗ್ತಾರೆ ಅಂತ ಹಾಳಾಗೋದು ಬೇಡ ಅಂತ ನಾವು ಹೋರಾಟ ಮಾಡ್ತಿರೋದು ಕೇಳ್ತಿರೋದು ನನ್ನ ವಿಚಾರನ. ಕಾಂಗ್ರೆಸ್ ಸರ್ಕಾರ ಈ ಅವ್ಯವಹಾರ ಮುಂದೆ ಹೋದ್ರೆ ನಿಮ್ಮ ಮುಂದಿನ ಹೋರಾಟ ಯಾವ ರೀತಿ ಇದೆ? ಮುಂದಿನ ಬೀದಿಗಳು ಹೋರಾಟ ಮಾಡ್ತೀವಿ, ಎಸ್ ಪಿ ಆಫೀಸ್ ಧರಣಿ ಮಾಡ್ತೀವಿ. ಸಂಸತ್ ಏನಿದಾರ ಗಾಂಜಾ ಕುಡಿತಲ್ಲ ಅವ್ರ ಅಪ್ಪ ಅಮ್ಮ ಬಂದು ಹೇಳಿದಾರೆ, ಫೋನ್ ಮಾಡಿ ಅವ್ನು ನೇಣಾಕಬೇಕಾಗುತ್ತೆ, ದಯವಿಟ್ಟು ನೀವು ಮಾಡಲಿಲ್ಲ ಅಂತಂದ್ರೆ ಅವನು ಬರ್ತೀವಿ ನಡ್ರಿ, ನಾನು ತೋರಿಸಿ ನನ್ನ ಮಗನ ಫೋಟೋ ತೋರಿಸಿ, ನಮ್ಮ ಮಗ ಯಾವ ರೀತಿ ರಾತ್ರಿ ಹೊತ್ತು ಓಡಾಡ್ತಾನೆ, ಹೆಂಗ್ ಮಾಡ್ತಾನೆ, ಎಷ್ಟು ತೊಂದರೆ ಮಾಡ್ತಾನೆ, ಅವ್ನಿಗೆ ಏನೇನು ದುಡ್ಡೆಲ್ಲ ಕತ್ಕೊಡ್ಬೋದು, ಒಡೆದು ಕಿತ್ಕೊಡ್ಬೋದು, ಒಡವೆ ಬರೋಲ್ಲ ಮನೆಯಲ್ಲೆಲ್ಲ ಎತ್ಕೊಡೋದು, ಅವರೇ ಬಂದು ಹೇಳ್ತಿ ಅಂತ ಹೇಳಿದ್ದಾರೆ. ಯಾರು ಗಾಂಜಾಗ ಬಲಿ ಆಗಿರಲ್ಲ ತಂದೆ ತಾಯಿಗಳು ಹೇಳ್ತಾರೆ, ನನ್ನ ಮಗನ ಅವಾಯ್ಡ್ ಮಾಡಕ್ ಹಾಕಿರ ರಾತ್ರಿ ಹೊತ್ತು ನೀವು ಕೊಡ್ಲಿ ಅಂದ್ರೆ ಹಂಗ್ ಮಾಡ್ತೀನಿ ಕಲ್ತಾಕೋತಾರೆ ಟ್ಯಾಕ್ತೀನಿ ಅಂತ ಹೇಳಿದ್ವಿ, ಅವರೇ ಹೇಳ್ತಾ ಇದ್ದಾರೆ. ಅವರೇ ಕರ್ಕೊಂಡು ಸ್ಟೇಟ್ಮೆಂಟ್ ಮಾಡಿಸ್ಬೇಕಾದ್ರೆ ಎಸ್ ಪಿ ಆಫೀಸ್ ಮುಂದೆ ಅವೆಲ್ಲ ಅಂತರ ಇದೆ. ಒಬ್ಬ ಹೆಂಗಸು ನನ್ನ ತಾಯಿ ನಮ್ಮ ದಯಾಮರಣ ಕೊಡಿ, ನನ್ನ ಮಗ ಕುಡಿದು ಇದು ದುಷ್ಟಡಿ ಬಲಿ ಆಗ್ತಾ ಇದ್ದಾರೆ, ಗಾಂಜಾ ಕುಡಿದಂತ ಕೇಳಿದ್ವಿ, ನೋಡಿದ್ವಿ. ಆ ಥರ ನಮ್ಮೂರಲ್ಲಿ ಇವತ್ತು ಒಬ್ಬ ಕರೀಂ ಸಾಬ್ ಅಂತ ಕೊಲೆ ಆಗಿದೆ. ಹೋಗಿ ಅಗ್ಲೋತ್ತರ ಸ್ವಂತ ದೊಡ್ಡಪ್ಪನೇ ಕೊಲೆ ಮಾಡೋದು ಏನ ಮೈಸೂರು ಡಾಬಾದಲ್ಲಿ ಮೈಸೂರು ಡಾಬಾ ನಡೆಸಿರೋ ಗೌರ್ಮೆಂಟ್ ಸಾಬ್ ಎಂಪ್ಲಾಯಿ, ಮೈಸೂರು ಡಾಬಾ ನಡೆಸಿರೋ ಗೌರ್ಮೆಂಟು ಒಬ್ಬ ಪೀಡಿಒ ನಡೆಸ್ತಾ ಇದ್ದಾನೆ ಈಗ ಅದನ್ನ ಡಾಬಾನ ಎಣ್ಣೆ ಸಲುವಾಗಿ ಮಾಡ್ತಾನೆ. ನಂದೇ ಅಂತ ಫೋಟೋ ಇಟ್ಟೆ ಬಂದು ಯಾವುದೋ ಒಂದು ಗಲಾಟೆ ಗಾಂಜಾ ಕೇಸಲ್ಲಿ ಫೋಟೋ ಇಟ್ಟು ಅವ್ನು ಅವನೇ ಚುಮ್ಮಿಗೆ ಕಳಿಸಿ ಬೇರೆ ಕಡೆ ವರ್ಷ ಕೊಲೆ ಆಗಿ ಮಾಹಿತಿ ಹುಡುಗಿ ಚಾಕು ಹಾಕಿದ್ದಾರೆ. ಇದು ಗಾಂಜಾ ಕೇಸೆ, ಗಾಂಜಾ ಮಪ್ಪಲ್ಲಿ ಹೊಟ್ಟೆ ಕುಯ್ದಿರೋದು. ಯಾರು ಅರೆಸ್ಟ್ ಮಾಡೋರು, ಯಾರು ಅರೆಸ್ಟ್ ಮಾಡಿ ಇನ್ನೂವರೆಗೆ ಅವ್ರನ್ನ ಚಾಕು ಹಾಕ್ತಾರೆ, ಇನ್ನೂವರೆಗೆ ಅರೆಸ್ಟ್ ಮಾಡಿಲ್ಲ. ಚಾಕು ಹಾಕಿ 1 ತಿಂಗಳಾಗಿದೆ. ನೀವು ನೋಡಿದಿರೋ ಫೋಟೋ, ನೀವು ತಾವು ಹೋಗಿ ವರದಿ ಮಾಡಿದ್ದೀರಿ. ಹಿಂಗೆಲ್ಲ ಆದಾಗ ಈ ಕಾನೂನು ಯಾರು ಈ ಕಾನೂನು ಕಾಪಾಡೋರು ಯಾರು ತಾಲೂಕಲ್ಲಿ ಜಿಲ್ಲೆಯಲ್ಲಿ ಇದ್ರ ಬಗ್ಗೆ ಏನು ಹೇಳ್ತಾರೆ? ಯಾರು ತಾನು ಎಲ್ಲ ಆಗಲ್ಲ. ನಾವು ತಮ್ಮ ಶಾಸಕರು ನಾವು ಏನು ಹೋರಾಟ ಮಾಡೋದು ಆಗ್ತಾ ಇಲ್ಲ. ಅವರು ಹೋರಾಟ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಜಿಲ್ಲೆ, ಇವತ್ತು ಕಾಂಗ್ರೆಸ್ ಪಕ್ಷ ಈ ದುರಾಡಳಿತಕ್ಕೆ ಅವರವರೇ ಹಾಳು ಮಾಡ್ಕೊಂಡು ಹೋಗ್ತಾವ್ರೆ. ಅವ್ರು ಬರೀ ಅವ್ರ ರಾಜಕೀಯ ಆಯ್ತು ಇವತ್ತು ಚೌಲುಗಳು. ಈ ಕಡೆ ಕಾನೂನು ತನಿಖೆಯಲ್ಲಿ ಜನ ನಾಗರಿಕರಿಗೆ ಯಾರು ತಲೆಗೆ ಆಗ್ತಾ ಇಲ್ಲ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.